ಪಿಎನ್ಸಿಐಬಿ ನ್ಯೂಸ್. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನಲ್ಲಿರುವ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಹಳೆಯ ಬ್ರಿಡ್ಜ್ ಇದೀಗ ಬೀಳುವ ಸ್ಥಿತಿಗೆ ತಲುಪಿದ್ದು ಸಾರ್ವಜನಿಕರಲ್ಲಿ ಭಾರೀ ಆತಂಕ ಮೂಡಿಸಿದೆ. ದಿನನಿತ್ಯ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರು ಜೀವಭಯದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ವೇಳೆ ಬ್ರಿಡ್ಜ್ ಹತ್ತಿರ ರಸ್ತೆ ಮೇಲೆ ಸ್ಪೀಡ್ ಬ್ರೇಕರ್ ಇಲ್ಲದ ಕಾರಣ ಪ್ರತಿದಿನ 1 ಅಥವಾ 2 ಅಪಘಾತಗಳು ಸಂಭವಿಸುತ್ತಿವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅಕ್ಕಪಕ್ಕದ ಅಂಗಡಿ ಮಾಲೀಕರು, ಗ್ರಾಮಸ್ಥರು ಹಾಗೂ ಕೆಆರ್ಎಸ್ ಪಕ್ಷದ ಮುಖಂಡ ಅಣ್ಣಾ ಪೂಜಾರಿಯವರು ತಕ್ಷಣವೇ ಹೊಸ ಬ್ರಿಡ್ಜ್ ನಿರ್ಮಾಣ ಮಾಡಬೇಕು ಮತ್ತು ಅಪಘಾತ ತಡೆಗಟ್ಟಲು ಸ್ಪೀಡ್ ಬ್ರೇಕರ್ ಅಳವಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಬೇಕು. ಇಲ್ಲವಾದರೆ ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ ನಡೆಸಿ ರಸ್ತೆ ಬಂದ್ ಮಾಡಿ ಹೋರಾಟ ಮಾಡಲಾಗುವುದು ಎಂದು ಗ್ರಾಮಸ್ಥರು ಹಾಗೂ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ದಾರೆ. ನಮಸ್ಕಾರ ಬಂಧುಗಳೇ, ನಾನು ಕೆಆರ್ಎಸ್ ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣಾ ಪೂಜಾರಿ. ನಮ್ಮ ಚಡ್ಚನ ಊರಾಗೆ ಪೂಲ್ ಬಲ್ಲಿ ಒಂದು ರೋಡ್ ಬ್ರೇಕ್ ಆಗಬೇಕು. ಯಾಕಂದ್ರೆ ರೋಡ್ ಬ್ರೇಕ್ ಇರಬೇಕು, ದಿನ ಆಕ್ಸಿಡೆಂಟ್ ಆಗತ್ತವ. ಪ್ರತಿ ಇದೆಲ್ಲ ಏನು ಅಂಗಡಿಯವ್ರು ಅದಾರೆ ಇಲ್ಲಿ ಆಜು ಬಾಜುದವರು ಒಂದು ರೋಡ್ ಬ್ರೇಕ್ ಮಾಡಿಸ್ತೇಳಿ ಭಾಳ ಮಂದಿ ಹೇಳ್ಯಾರ. ಯಾರಿಗೆ ಹೇಳಿದ್ರು ಯಾರು ರೋಡ್ ಬ್ರೇಕ್ ಮಾಡ್ಲಿಕ್ತಾ ಇಲ್ಲ, ಏನಿಲ್ಲ, ದಿನ ಆಕ್ಸಿಡೆಂಟ್ ಆಗತ್ತವ. ದಯವಿಟ್ಟು ಇಲ್ಲಿ ರೋಡ್ ಬ್ರೇಕ್ ಆಗಬೇಕು ಈ ಚಡ್ಚನ್ ನಮ್ಮ ಪೂಲ್ ಅಂತಕ್ಕೆ. ಯಾಕಂದರೆ ಏನಾಗಿ ಜಸ್ಟ್ ಒಂದು ಆಕ್ಸಿಡೆಂಟ್ ಆಯಿತು, ದವಾಖಾನೆ ತೊಗೊಂಡು ಹೋಗೋದು. ಆದಷ್ಟು ಬೇಗ ಈ ಚಡ್ಚನ್ ಪೂಲ್ ಅಂತಕ್ಕೆ ಒಂದು ರೋಡ್ ಬ್ರೇಕ್ ಆದ್ರೆ ಒಳ್ಳೇದಾಗ್ತದೆ. ನಮ್ಮ ಚಡ್ಚನ್ ಹೋಗೋದು ಹಾದಿಗೆ ಯಾವ ಕಡೆ ಗಾಡಿ ಬರ್ತಾವ್ರೆ ಅಂತ ಹೇಳ್ರಿ. ಇಲ್ಲಿ ಏನೈತ್ರಿ ಸರ್, ಏನೋ ಆಕ್ಸಿಡೆಂಟ್ ಐತದ ಯಾರ್ದು? ಅದು ಯಾವುದೊಂದು ಗಾಡಿ ಇದಾಯ್ತು, ಬರೋಣ ಬ್ರೇಕ್ ಹೊಡೆದು ಪಲ್ಟಿ ಆಗಿದ್ರಿ. ಆಮೇಲೆ ಜಂಪ್ ಮಾಡ್ಬೇಕಾಯ್ತು, ಅಲ್ಲಿ ಜಂಪ್ ಮಾಡಕ್ಕೆ ತಯಾರಿಲ್ರಿ ಅವರು ಯಾರೋ ಒಬ್ರು. ಇದು ರೋಡ್ ಬ್ರೇಕ್ ಆಗ್ಬೇಕೇನ್ರಿ? ರೋಡ್ ಬ್ರೇಕ್ ಆಗ್ಬೇಕ್ರಿ. ಬಾಹುಬಲಿ ಹೋಗುವ ದೊಡ್ಡ ರೋಡಿಗೆ ಈ ಕಡೆ ಫುಲ್ ಕಡೆ ಫಾಸ್ಟ್ ಬರ್ತಾವ, ಈ ಕಡೆ ಆ ಕಡೆ ಜವನ ಕಡೆ ಬಸವ ಚೌಕ್ ಕಡೆ ಫಾಸ್ಟ್ ಬರ್ತಾವ್ರಿ. ಹಿಂಗಾಗಿ ಒಟ್ಟು ಅಲ್ಲಿ ಬ್ರೇಕ್ ಅನ್ನೋದು ಇಲ್ಲೇ ಇಲ್ರಿ. ಇದು ಚಡ್ಚನ್ದಾಗ? ಚಡ್ಚನ್ದಾಗ ರೀ, ಬೈಲಿ ಬ್ರಿಡ್ಜ್ ಬ್ರಿಡ್ಜ್ ಹತ್ರ. ನಿಮ್ಮ ಹೆಸರು ಸರ? ನಮ್ಮ ಹೆಸರು ರೋಹಿದಾಸ್ ಬಸ್ರಿಗೆ. ಠೀಕ್ ಅದ. ರೀ, ಇಲ್ಲಿ ಆಕ್ಸಿಡೆಂಟ್ ಐತಲ್ಲ ಆಗಳೆ, ಯಾಕೆ ಎದ್ರ ಕಾಲ ಐತದು ನೋಡ್ರಿ. ಆ ಕಡೆದು ಬಾಹುಬಲಿ ಕಡೆದು ಒಳಗಿಂದ ಹೊರಗಿನ ಗಾಡಿ ಬರ್ತಾವ, ಈ ಕಡೆ ರೋಡ್ ಬ್ರೇಕ್ ಇಲ್ಲ, ಈ ಕಡೆದು ಫಾಸ್ಟ್ ಬರ್ತಾವ, ಗಡಕ್ಕಿನೇ ಬ್ರೇಕ್ ಬೀಳ್ತಾವ. ಗಜ್ಜಿಗೆ ದಂಡ ತೊಳಕ್ ಚಾಲು ಮಾಡ್ತಾರ. ಅಲ್ಲಿ ಮೊದಲ ರೋಡ್ ಬ್ರೇಕ್ ಆಗ್ಬೇಕು ಚೌಕ್ ಬಲಿ. ಆ ರೋಡ್ ಬ್ರೇಕ್ ಐತಂದ್ರೆ ಎಲ್ಲ ಸ್ಲೋ ಬರ್ತದೆ ನೋಡ್ರಿ, ಹ್ಯಾಂಗ ಹೋಗ್ತಾವ ಫಾಸ್ಟ್. ಈಗ ಸ್ಪೀಡ್ ಆಗಿ ಬರ್ತಾವ, ದಡಲ್ಲ ಟಕ್ಕರ್ ಆಗ್ತಾವ ನೋಡ್ರಿ. ಈ ಕಡೆದು ಬರಲ್ಲ ನೋಡ್ರಿ. ಇದು ಒಟ್ಟು ರೋಡ್ ಬ್ರೇಕ್ ಆಗ್ಬೇಕೇನ್ರಿ ಇಲ್ಲಿ? ಅಲ್ಲಿ ರೋಡ್ ಬ್ರೇಕ್ ಆಗ್ಬೇಕು ಮೊದಲ. ಅಲ್ಲಿ ಅಂದ್ರೆ ರೋಡ್ ಬ್ರೇಕ್ ಐತಂದ್ರೆ ಸುಲುವಾಗಿ ಬರ್ತಾವ ಗಾಡಿ, ಕಂಟ್ರೋಲ್ ಆಗ್ತಾವ. ಇಲ್ಲ ರೋಡ್ ಬೇಕಲ್ಲ, ದಿನ ಅವ್ರು ಬೀಳೋದೆ, ದಿನ ಅವ್ರು ಎಬ್ಸೋದೆ, ದಿನ ಅವ್ರು ಅದು ಹೊಡಿತು ಇದು ಹೊಡಿತು, ಅವ್ರದ್ದು ಹೊಡಿತು ಇವ್ರದ್ದು ಹೊಡಿತು, ಇದೇ ಹಾಳಾಗತ್ತದ. ಜರ ಇವ್ ಸಂಬಂಧಪಟ್ಟ ಅಧಿಕಾರಿ ಇದ್ರೆ ಜರ ರೋಡ್ ಬ್ರೇಕ್ ಮಾಡ್ಲಕ್ಕೆ ಹೇಳ್ರಿ. ನೀವು ಜರ ಚಾನಲ್ದವ್ರು ಹೇಳ್ರಿ. ನಾವಂತೂ ಹೇಳಿ ಸಾಕಾಗ್ಯದ, ದಿನ ಬೀಳಕತ್ತಾರ, ಎಬ್ಸಿ ಸಾಕ್ಯದ ಅವ್ರಿಗೆ. ಈಗ ನೀವು ಜರ ಮಾಡ್ದ ಈ ಚಡ್ಚನ ಪೂಲ್ ಬಲ್ಲಿ ಇಲ್ಲಿ ರೋಡ್ ಬ್ರೇಕ್ ಬೇಕು. ಈಗ ಆ ಕಡೆದು ಗಾಡಿಗಳು ಬರ್ತಾವ, ಈ ಕಡೆದು ಬರ್ತಾವ, ಈ ಕಡೆದು ಬರ್ತಾವ, ಈ ಕಡೆ ಬರ್ತಾವ, ದಿನ ಆಕ್ಸಿಡೆಂಟ್ ಆಗತ್ತವ. ಮತ್ತು ಈ ಪೂಲ್ ಏನದ ನೋಡಿದ ನಮ್ಮ ಚಡ್ಚನ ಪೂಲ, ಇದು ಬ್ರಿಟಿಷರ ಕಾಲದಾಗ ಕಟ್ಟದಂತ ಪೂಲ್. ಇವು ಪೂಲ್ ಮ್ಯಾಗ 2 ಗಾಡಿ ಬಂದ್ರೆ ಹೈಲಕ್ ಬರಲ್ಲ, ಏನಿಲ್ಲ. ನಡ್ಕೋತ ಹೋಗಿ ಏನು ನಡ್ಕೋತ ಹೋಗ್ತಾರೆ ಅವ್ರಿಗೆ ಭಾಳ ಹೈರಾಣ ಅದ. ನಡ್ಕೋತ ಹೋಗೋರಿಗೆ ಭಾಳ ಹೈರಾಣ ಅದ. ಬ್ರಿಟಿಷರ ಕಾಲ ಕಟ್ಟದ, ಇದಕ್ಕೆ ಬಾಜು ಬ್ರಿಡ್ಜ್ ಕಟ್ಟಬೇಕು, ಅದು ಮಾಡಬೇಕು ಅನ್ನೋದೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಯಿತು, MLA MP ಅವರು ಈ ಕಡೆ ಬ್ರಿಡ್ಜ್ ಮಾಡ್ಬೇಕಾದ್ರೆ ಏನೋ ನಮ್ಮ ಚಡ್ಚನ್ ಒಂದೇ ಬ್ರಿಡ್ಜ್ ಆಗಿ ಇದು 8 ಮಂದಿಗೆ ತೊಂದರೆ ನಡೆದದ. ಬಂದು ಮಾಪ್ ತೊಗೊಂಡಾರ, ಹೋಯ್ತು. ಮಾಪ್ ತೊಗೊಳೋದು ಮುಗಿತವ್ರು. ಮಾಪ್ ತೊಗೊಂಡು ಯಾವಾಗ ಮಾಡ್ತಾರೋ. ಇದು ಬ್ರಿಟಿಷರ ಕಾಲದಾಗ ಪೂಲ ಏನಾದ್ರೆ ಹಂಗೆ ಅದ. 20 ಸಲ ಮ್ಯಾಗ ಟ್ಯಾಗ ಕುಣಿ ಒಡೆದು ಹೋಗ್ಯದ, ಅದಕ್ಕೆ ಟ್ಯಾಪ್ ಕೊಡ್ಲಾಕ್ತಾರೆ. ಬಾಜು ಒಂದು ಪೂಲ್ ಆಗ್ಬೇಕು. ನಮ್ಮ ಚಡ್ಚನ ಪೂಲ ಪೂರ್ತಿ ಬಾದಾಗ್ಯದ, ಎಂದು ಬಿದ್ದು ಯಾರು ಸಹಿತ ಗೊತ್ತಿಲ್ಲ. ಇನ್ನೊಂದು ಪೂಲ್ ಆಗ್ಬೇಕು ಇಲ್ಲಿ. ಮತ್ತು ಇಲ್ಲಿ ರೋಡ್ ಬ್ರೇಕ್ ಆಗ್ಬೇಕಂತೇಳಿ ಇಲ್ಲೆಲ್ಲ ಅಂಗಡಿಯವ್ರು ಹೇಳತ್ತಾರೆ, ಗ್ರಾಮಸ್ಥರು ಎಲ್ಲ ಆಜು ಬಾಜುನವ್ರು ಎಲ್ಲರೂ ಹೇಳ್ತೀವಿ, ಮೊದಲು ರೋಡ್ ಬ್ರೇಕ್ ಹಾಕ್ರಿ, ಎಲ್ಲರಿಗೆ ಜೀವ ಕಾಪಾಡ್ರಿ. ಅವರ ವಾಹನಗಳಿಗೆ ಟಕ್ಕರಾಗಿ ಖರ್ಚಾಗ್ಲಕತ್ತ, ಅವರಿಗೆ 10,000 20,000 ದಂಡ ಕೊಡ್ಲಕತ್ತಾರ ಅವರು. ನಿಮ್ಮ ಹೆಸರು? ನಿಮ್ಮ ಹೆಸರು ಏನದ್ರಿ? ನಮ್ಮ ಹೆಸರು ಸೈಫರ್ ಮಿಸ್ತ್ರಿ. ನೋಡಿದ್ರಲ್ಲ ಬಂಧುಗಳೇ, ಸೈಫರ್ ಮಿಸ್ತ್ರಿ ಅವ್ರು ಅಂತೇಳಿ ಇವ್ರು ಇಲ್ಲಿ. ಯಾಕಂದ್ರೆ ಇವ್ರ ಅಂಗಡಿ ಇಲ್ಲಿ ಅದ, ಇಲ್ಲಿ ದಿನ ಆಕ್ಸಿಡೆಂಟ್ ಆಗ್ತಾವ. ಇಲ್ಲೊಂದು ರೋಡ್ ಬ್ರೇಕ್ ಆಗ್ಬೇಕಂತೇಳಿ ಭಾಳ ದಿವ್ಸ ಹಿಡಿದವ್ರು ಎಲ್ಲರಿಗೆ ಹೇಳ್ಕೊತ ಬಂದಾರ, ಯಾರು ಮಾಡಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ರಿ ಚಡ್ಚನ್ದಾಗ ಎಲ್ಲ ಕಡೆ ರೋಡ್ ಬ್ರೇಕ್ ಅದಾವ. ಇಲ್ಲಿ ಚಡ್ಚನ್ ಬಸ್ ಸ್ಟ್ಯಾಂಡ್ ದಾಟಿ ಹೋಗುತ್ತಾನ ಎಲ್ಲಿ ಒಂದು ರೋಡ್ ಬ್ರೇಕ್ ಇಲ್ಲ. ಇಲ್ಲಿ ಅಂತ ಹಾಕೇಬೇಕು. ಯಾಕಂದರೆ ಇಲ್ಲಿ ಅಂಗಡಿಗೆ ಭಾಳ ಗಾಡಿಗಳು ಹೋಗೋದು ಬರೋದು ಮಾಡ್ತಾವ. ಇಲ್ಲಿ ದಯವಿಟ್ಟು ಇಲ್ಲಿ ಒಂದು ರೋಡ್ ಬ್ರೇಕ್ ಆಗ್ಬೇಕಿಲ್ಲಿ. ಇದು ಪೂಲ್ ಬಲಿ ಬರ್ತಾವ ಮತ್ತು ಯಾವ ಇದು ಬರಲ್ಲ.
ಎಷ್ಟು ಫಾಸ್ಟ್ ಹೋಗ್ತಾನ ಹಂಗೆ ರೋಡ್ ಬೇಕಿದ್ರಂದ್ರೆ ಹೊಲತ್ತದ ಗಾಡಿ ರೋಡ್ ಬೇಕಿಲ್ಲ ಅಂದ್ರೆ ಹಾರ್ಸವ್ರೆ ಅವರು ಇನ್ನ ಅವ್ರ ಕೈ ಕಾಲು ಮುರಿ ಅವರು ಗಾಡಿ ಈಗ ಇದು ಇಲ್ಲಿ 24 ತಾಸು ವಾಹನ ತಿರುಗಾಡ್ತಾವ ಆ ಕಡೆ ಈ ಕಡೆ ತಳಗಿಂದು ಬಹುಬಲಿ ಅಂಗಡಿ ಕಡೆ ಈ ಕಡೆನೂ ಗಾಡಿ ಬರ್ತಾವ ರೋಡ್ ಕಡ್ದು ಬರ್ತಾವ ಟಕ್ಕರ್ ಆಗ್ತಾವ ಆಕ್ಸಿಡೆಂಟ್ ಆಗ್ತಾವ ಇಲ್ಲಿ ಏನ್ ಬೇಕಾಗಿದೆ ನಿಮ್ಗೆ ನಮಗೆ ಅಲ್ಲಿ ರೋಡ್ ಬೇರೆ ಬೇಕೀಗ